ಎಲ್ರಿಗೂ ನಮಸ್ಕಾರ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ 2024 ಬಹಳ ಪ್ರೆಸ್ಟೀಜಿಯಸ್ ಇದು. ಆಮೇಲೆ ತುಂಬ ಅಮೂಲ್ಯವಾದದ್ದು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರ್ದು. ಒಬ್ಬ ಸಿನಿಮಾದವನಾಗಿ, ಸಿನಿಮಾದ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಸುಮಾರು ಆಯಾಮಗಳಲ್ಲಿ ನನ್ನನ್ನು ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕ್ರಿಟಿಕ್ಸ್ ಅಂತ ಬಂದಾಗ ಬಹಳ ಕಾತುರದಿಂದ ಪ್ರತಿ ರಿಲೀಸ್ ಆದಾಗ್ಲೂ ಕೂಡ ಒಂದು ಹಿಂಗೆ ನಾವು ಫಿಂಗರ್ಸ್ ಕ್ರಾಸ್ಡ್ ಕಾಯ್ತಾ ಇರ್ತೀವಿ. ಒಂದು ಸಿನಿಮಾ ನಮ್ದು ಹೆಂಗಾಯಿತು ಅಂತ ಕೇಳುವಂಥದ್ದು, ನಮಗೆ ಫಸ್ಟ್ ಸಿಗೋವಂಥ ಒಂದು ಆನ್ಸರು ಮತ್ತು ನಮ್ಮ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದು ನಮಗೆ ಗೊತ್ತಾಗುವಂಥದ್ದು ಇದ್ರ ಮುಖಾಂತರ. ಸೊ ಈ ನಿಟ್ಟಿನಲ್ಲಿ ನಮಗೆ ಬಹಳ ಹತ್ತಿರವಾದಂಥದ್ದು ಕ್ರಿಟಿಕ್ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ. ಯಾಕಂತಂದರೆ ಸಿನಿಮಾ ಅನ್ನುವಂಥದ್ದೇ ಭಿನ್ನಾಭಿಪ್ರಾಯಗಳು ಅಂತಂದರೆ ಇವ್ರಿಗೆ ಒಂದಿಷ್ಟ ಆಗ್ಬೋದು, ನನಗೆ ಇನ್ನೊಂದು ಇಷ್ಟ ಆಗ್ಬೋದು, ಅವ್ರಿಗೆ ಇನ್ನೊಂದು ಥರದ್ದು ಇಷ್ಟ ಆಗ್ಬೋದು, ನಾವು ಮಾಡಿದ ಕ್ರಿಟಿಕ್ಕು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಅವ್ರದ್ದೇ ಬೇರೆ ಆಗಿರುತ್ತೆ. ಬಟ್ ಇದನ್ನೆಲ್ಲನೂ ಕೂಡ ಸಮಗ್ರವಾಗಿ ಇಷ್ಟ ಆಗೋ ಥರದ ಒಪಿನಿಯನನ್ನು ಕೊಡುವಂಥದ್ದಿದೆ ಗೊತ್ತಾ. ಅದು ನಿಜಕ್ಕೂ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅವರ ಹೆಗಲ ಮೇಲೆ ಎಷ್ಟು ಭಾರ ಇದೆ ಅಂತನ್ನುವಂಥದ್ದು ಅವ್ರಗಳಿಗೇ ಗೊತ್ತು ಸರ್ ಅದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಸೋಸಿಯೇಷನ್ನವರು, ಈ ಒಂದು ತಂಡದವರು ಅವಾರ್ಡ್ ಕೊಡುವಂಥ ವಿಚಾರ ಇದೆ ಗೊತ್ತಾ. ಇಲ್ಲಿ ನನಗಿನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಇನ್ನೂ ಅರ್ಥಪೂರ್ಣ ಇದು. ಯಾಕಂದರೆ ಒಬ್ಬರು ಕ್ರಿಟಿಕ್ಸ್ ಇಂದ ಬರ್ತಾ ಇರೋವಂಥ ಒಂದು ಅವಾರ್ಡ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ ಮತ್ತು ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನೂ ನಮಗೆ ಕಲಾವಿದರುಗಳಿಗೆ ಹೇಳ್ತೀನಿ ನಾನು, ಯಾಕಂದರೆ ನಾನೊಬ್ಬ ಕಲಾವಿದರಾಗಿ ನಾನು ಹೇಳ್ತೀನಿ, ಗುರ್ತಿಸ್ಕೊಳ್ಳೋದಿದೆ ಗೊತ್ತಾ, ಅದು ತುಂಬ ಕಷ್ಟವಾದ ವಿಚಾರ. ಒಬ್ಬರನ್ನ ಗುರ್ತಿಸೋದಿದೆಯಲ್ಲ ಅದು ಬಹಳ ಪುಣ್ಯದ ಕೆಲಸ ರೀ ಅದು. ಯಾಕಂದರೆ ಮಹನೀಯರು, ಪುಣ್ಯಾತ್ಮರು ಇವತ್ತು ಶರಣ್ನನ್ನು ಗುರುತಿಸಿದ್ರಿಂದ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಿದ್ದೀನಿ. ಅವರೆಲ್ಲರಿಗೂ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಇವತ್ತು ಈ ಒಂದು ತಂಡ ಕಲಾವಿದರುಗಳನ್ನು, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ, ಟ್ಯಾಲೆಂಟ್ಸನ್ನು ಗುರ್ತಿಸೋವಂಥ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಗುರ್ತಿಸೋದರ ಜೊತೆಯಲ್ಲಿ ಅವರನ್ನು ಸತ್ಕರಿಸುವಂಥದ್ದು, ಅವರನ್ನು ಗುರ್ತಿಸಿ ಅವ್ರಿಗೆ ಇನ್ನೂ 4 ಪ್ಲ್ಯಾಟ್ಫಾರ್ಮ್ಗಳನ್ನು ಸಿಗೋ ಥರದಕ್ಕೆ ಒಂದು ದಾರಿನ ಮಾಡಿಕೊಡ್ತಾ ಇರೋವಂಥ ಒಂದು ಪುಣ್ಯದ ಕೆಲಸ ಇದು. ಸೊ ಈ ಥರದ ಒಂದು ಇವೆಂಟಿಗೆ ನಾನು ಬಂದಿದ್ದು, ನಾನು ಸಾಕ್ಷಿ ಆಗ್ತಾ ಇರೋವಂಥದ್ದು ಇವತ್ತು ನನಗೆ ಸಿಕ್ಕಿರೋವಂಥ ಒಂದು ದೊಡ್ಡ ಲಕ್ಕಿದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಇನ್ನು ಯಾರ್ಯಾರು ಅವಾರ್ಡ್ಗಳನ್ನ ವಿನ್ ಆಗ್ತಾ ಇದ್ದಾರೆ, ನನಗೇನು ಅಂತಂದರೆ ಇಲ್ಲಿ ಯಾರ್ಯಾರು ಈ ನಾಮಿನೇಷನ್ಸ್ಗೆ ಯಾರ್ಯಾರು ಬರ್ತಾ ಇದ್ದಾರೆ, ನಾನು ಈ ಒಂದು ವಿಚಾರ ಹೇಳ್ತೀನಿ. ಅಲ್ಲಿ 4 ಜನ ಇರ್ತಾರೋ ಅಥವಾ 5 ಜನ ಇರ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇಲ್ಲಿ ತನಕ ನೀವು ಬಂದಿದ್ದೀರಿ ಅಂತ ಅನ್ನೋದಾದರೆ ಈ ನಾಮಿನೇಷನ್ಸಲ್ಲಿ ಯಾರ್ಯಾರಿದ್ದೀರಿ ಎಲ್ಲರೂ ವಿನ್ನರ್ಸ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಒಳ್ಳೆಯದಾಗಲಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ನಾನು ಹೇಳ್ತಾ, ಈ 5ನೇ ವರ್ಷದ ಇದು, ಈ 5 ವರ್ಷ 15 ವರ್ಷ ಆಗಲಿ, 25 ವರ್ಷ ಆಗಲಿ, 50 ವರ್ಷ ಆಗಲಿ ಅಂತ ಅನ್ನುವಂಥದ್ದು ನನ್ನ ಹಾರೈಕೆ ಸರ್. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.